ಸ್ನೇಹಿತರೆ, ಭಾರತದ ಗಣರಾಜ್ಯ ದಿನ ರಿಪಬ್ಲಿಕ್ ಡೇ ಇದು ಭಾರತದ ಪಾಲಿಗೆ ಅತ್ಯಂತ ಮಹತ್ತರವಾದ ದಿನ. ಭಾರತದ ಇತಿಹಾಸದಲ್ಲಿ ಒಂದು ಐತಿಹಾಸಿಕವಾದ ಒಂದು ದಿನವಾಗಿದೆ. ಭಾರತ ದೇಶದಲ್ಲಿ ಈ ಒಂದು ದಿನ ಪ್ರತಿಯೊಬ್ಬ ನಾಗರಿಕ, ಪ್ರತಿಯೊಬ್ಬ ಪ್ರಜೆ ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಕಚೇರಿಗಳಲ್ಲಿ ಸಂಭ್ರಮ ಸಡಗರದಿಂದ ಆಚರಿಸುವಂತಹ ಒಂದು ದಿನವಾಗಿದೆ. ಯಾತಕ್ಕಾಗಿ ಈ ಗಣರಾಜ್ಯ ದಿನವನ್ನು ನಾವು ಆಚರಿಸುತ್ತಿದ್ದೇವೆ? ಗಣರಾಜ್ಯ ದಿವಸ ಅಂದರೆ ಏನು? ಗಣರಾಜ್ಯ ಯಾವತ್ತಿನಿಂದ ನಾವು ಆಚರಿಸುತ್ತಾ ಬಂದಿದ್ದೇವೆ ಎಂದು ನಾವು ತಿಳಿಯಬೇಕು. ಈ ಒಂದು ಗಣರಾಜ್ಯ ದಿನದ ಅಂಗವಾಗಿ ನಾವು ಇದನ್ನು ಸವಿಸ್ತಾರವಾಗಿ ಹೇಳಿಕೊಡುತ್ತಿದ್ದೇವೆ. ಮೊದಲನೆಯದಾಗಿ ಗಣರಾಜ್ಯ ದಿವಸ ಅಂದರೇನು? ಭಾರತ 1947ರಲ್ಲಿ ಸ್ವಾತಂತ್ರ್ಯ ಪಡೆದಂತಹ ಸಂದರ್ಭದಲ್ಲಿ ಈ ಭಾರತ ದೇಶದಲ್ಲಿ ಸಂವಿಧಾನವಿರಲಿಲ್ಲ. 1950 ಜನವರಿ 26ರಂದು ಭಾರತ ದೇಶದ ಸಂವಿಧಾನ ಅನುಷ್ಠಾನಕ್ಕೆ ಬಂತು. ಅಂದರೆ ಭಾರತ ದೇಶ ಸಾರ್ವಭೌಮ ರಾಷ್ಟ್ರವಾಯಿತು. ಈ ಭಾರತ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆ, ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ, ಹಕ್ಕು ಯಾವುದು ಎಂದು ನಿರ್ಧಾರವಾಯಿತು. ಈ ಒಂದು ಮಹತ್ತರವಾದಂತಹ ಒಂದು ದಿವಸದ ನೆನಪನ್ನು ನಾವು ಪುನರಾವರ್ತಿಸಲಿಕ್ಕೋಸ್ಕರವಾಗಿದೆ ಈ ಒಂದು ದಿನಾಚರಣೆಯನ್ನು ನಾವು ಆಚರಿಸುತ್ತಿರುವಂತಹದ್ದು. ಈ ದೇಶದ ಪ್ರತಿಯೊಬ್ಬ ನಾಗರಿಕನನ್ನ, ಪ್ರತಿಯೊಬ್ಬ ಪ್ರಜೆಯನ್ನ, ಪ್ರತಿ ಸರ್ಕಾರವನ್ನ, ನ್ಯಾಯಾಲಯವನ್ನ ಪ್ರಶ್ನಿಸುವಂತಹ ಒಂದು ಶಕ್ತಿ ಇದ್ದರೆ ಅದು ಸಂವಿಧಾನ ಎಂಬುವ ವಿಚಾರವನ್ನು ನೆನಪಿಸಲಿಕ್ಕೋಸ್ಕರವಾಗಿದೆ ನಮ್ಮ ಈ ಭಾರತ ದೇಶದಲ್ಲಿ ಗಣರಾಜ್ಯ ದಿನ ಎಂದು ನಾವು ಆಚರಿಸುವಂತಹದ್ದು. 1950ರಿಂದ ಇಲ್ಲಿಯವರೆಗೂ ನಾವು ಗಣರಾಜ್ಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದೇವೆ. ಗಣರಾಜ್ಯ ದಿನದ ಇತಿಹಾಸದ ಕುರಿತು ನೋಡುವುದಾದರೆ, ಭಾರತ ದೇಶವು ಭಾರತ ದೇಶದ ದೇಶ ಪ್ರೇಮಿಗಳ ತ್ಯಾಗ ಬಲಿದಾನದ ಮೂಲಕ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆಯಿತು. ನಮಗೆ ಸ್ವಾತಂತ್ರ್ಯ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ 10 ಮತ್ತು 11 GEO 6C30 ಮೂಲಕ ನಮಗೆ ದೊರೆಯಿತು. ಸೂರ್ಯ ಮುಳುಗದ ಸಾಮ್ರಾಜ್ಯ ಎಂದೇ ಅಹಂಕಾರದಿಂದ ಮೆರೆಯುತ್ತಿದ್ದಂತಹ ಬ್ರಿಟಿಷರು ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂತಹ ಸಂದರ್ಭದಲ್ಲಿ ಈ ಅಖಂಡ ಭಾರತವನ್ನು ಇಬ್ಬಾಗ ಮಾಡಿದರು. ಅದರ ಕಾರಣವಾಗಿ ರೂಪುಗೊಂಡಂತಹ ದೇಶಗಳು ಒಂದು ನಮ್ಮ ಭಾರತ, ಇನ್ನೊಂದು ನಮ್ಮ ಪಕ್ಕದ ಪಾಕಿಸ್ತಾನ. ನಮ್ಮ ದೇಶಕ್ಕೆ ಆ ಒಂದು ಸಂದರ್ಭದಲ್ಲಿ ತನ್ನದೇ ಆದಂತಹ ಸಂವಿಧಾನವಿರಲಿಲ್ಲ. 1935ರ ಇಂಡಿಯನ್ ಗೌರ್ಮೆಂಟ್ ಆಕ್ಟ್ ಅನ್ನು ಸ್ವಲ್ಪ ಬದಲಾವಣೆ ಮಾಡಿ ಆ ಆಕ್ಟಿನ ಮೂಲಕ ಆಡಳಿತ ನಡೆಸುತ್ತಿದ್ದರು. ಆದರೆ ಭಾರತಕ್ಕೆ ಪರ್ಮನೆಂಟ್ ಆದಂತಹ ಒಂದು ಸಂವಿಧಾನವನ್ನು ಬೇಕು ಎಂಬ ಕೂಗು ಕೇಳುತ್ತಲೇ ಇತ್ತು. ಇದರ ಕಾರಣವಾಗಿ ಆಗಸ್ಟ್ 29, 1947ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಮುಂದಾಳತ್ವದಲ್ಲಿ ಅಥವಾ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನಾ ಸಮಿತಿಯನ್ನು ರಚಿಸಲಾಯಿತು ಮತ್ತು ಅದರ ಕಾರ್ಯವನ್ನು ಪ್ರಾರಂಭಿಸಲಾಯಿತು. 1947 ನವೆಂಬರ್ 29ರಂದು ಸಂವಿಧಾನದ ಕರಡನ್ನು ಸಿದ್ಧಪಡಿಸಲಾಯಿತು. ಆದರೆ ಈ ಕರಡನ್ನು ಅತ್ಯಂತ ಸುಲಭದಲ್ಲಿ ಸ್ವೀಕರಿಸಲಿಲ್ಲ. 2 ವರ್ಷ 11 ತಿಂಗಳು 18 ದಿವಸ ಸಾರ್ವಜನಿಕ ಸಮಾವೇಶಕ್ಕೆ ಜನರ ಮುಂದೆ ಇದನ್ನು ಇಡಲಾಯಿತು. ಅವರ ಮುಂದೆ ಚರ್ಚೆ ಮಾಡಲಾಯಿತು. ನಂತರ 166 ದಿನಗಳ ಕಾಲ ಪಾರ್ಲಿಮೆಂಟ್ನಲ್ಲಿ ಇದನ್ನು ತೋರಿಸಿ ಇದರ ಬಗ್ಗೆ ಚರ್ಚೆ ನಡೆಸಲಾಯಿತು. ನಂತರ 308 ಪಾರ್ಲಿಮೆಂಟ್ ಸದಸ್ಯರ ಸಹಿಯೊಂದಿಗೆ ಇದನ್ನು ಅಂಗೀಕರಿಸಲಾಯಿತು. ಇದನ್ನು 308 ಪಾರ್ಲಿಮೆಂಟ್ ಸದಸ್ಯರು ಸಹಿ ಹಾಕಿ 2 ಭಾಷೆಗಳಲ್ಲಿ ಸಹಿ ಹಾಕಿದರು. ಒಂದು ಪ್ರಾದೇಶಿಕವಾದ ಭಾಷೆಯಲ್ಲಿ, ಮತ್ತೊಂದು ಇಂಗ್ಲಿಷ್ ಭಾಷೆಯಲ್ಲಿ. ಈ ರೀತಿ ಸಹಿ ಹಾಕಿ ಇದನ್ನು ಅಂಗೀಕರಿಸಲಾಯಿತು. ನಂತರ ಕೆಲವೊಂದು ತಿದ್ದುಪಡಿ ತಂದು ನಮ್ಮ ಪಾರ್ಲಿಮೆಂಟಿನಲ್ಲಿ ಇದನ್ನು ಅಂಗೀಕರಿಸಲಾಯಿತು. ಆ ದಿವಸವಾಗಿದೆ 1950 ಜನವರಿ 26. ಸಂವಿಧಾನದಲ್ಲಿ ಏನಿದೆ ಎಂದು ನಾವು ತಿಳಿದುಕೊಳ್ಳೋಣ. ನಮ್ಮ ಭಾರತದ ಸಂವಿಧಾನದಲ್ಲಿ ಏನಿದೆ ಎಂಬುದನ್ನು ತಿಳಿಯುವುದಕ್ಕಿಂತ ಮುಂಚೆ ಸಂವಿಧಾನದ ಹೃದಯ, ಸಂವಿಧಾನದ ಆತ್ಮ ಎಂದೇ ಬಣ್ಣಿಸಲ್ಪಡುವಂತಹ ಒಂದು ವಿಚಾರವನ್ನು ಹೇಳಲಿಕ್ಕಿದೆ. ಅದರ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತಹ ಮಾತು, ಇದು ಭವಿಷ್ಯದ ಭಾರತದ ಜೀವನ ಕನ್ನಡಿ ಎಂಬುದಾಗಿದೆ.
ಇದು ಸಂವಿಧಾನದ ಪ್ರಸ್ತಾವನೆಯ ಪ್ರಾರಂಭವನ್ನು ನಾವು ಓದುವುದಾದರೆ, ವಿ ದ ಪೀಪಲ್ ಆಫ್ ಇಂಡಿಯಾ, ನಾವು ಭಾರತದ ಜನತೆ. ಈ ರೀತಿ ಪ್ರಾರಂಭವಾಗುವಂತಹ ಈ ಒಂದು ಪ್ರಸ್ತಾವನೆ, ನಾವು ಭಾರತೀಯ ಜನರು. ಇಲ್ಲಿ ಈ ಭಾರತ ದೇಶದಲ್ಲಿ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸಮಾನತೆಯನ್ನು ಎಲ್ಲ ಜನರಿಗೂ ಒದಗಿಸಬೇಕು. ಈ ದೇಶದ ಜನರು ಎಲ್ಲ ಅವಕಾಶಗಳಲ್ಲಿಯೂ ಎಲ್ಲ ಸ್ಥಾನಮಾನಗಳಲ್ಲಿಯೂ ಕೂಡ ಸಮಾನವಾಗಿರಬೇಕು. ಜಾತಿ, ವರ್ಣ, ಮತ, ಪಂಥ ಭೇದವಿಲ್ಲದೆ ಎಲ್ಲರೂ ಕೂಡ ಒಂದಾಗಿರಬೇಕು. ಈ ಒಂದು ಆಶಯವನ್ನು ನಮ್ಮ ಸಂವಿಧಾನದ ಪ್ರಸ್ತಾವನೆಯು ಎತ್ತಿ ಹಿಡಿಯುವಂಥದ್ದು ಯಾತಕ್ಕೆ ಅಂತ ಹೇಳಿದರೆ, ಈ ಭಾರತ ದೇಶದಲ್ಲಿರುವ ಎಲ್ಲ ಜನರು ಕೂಡ ಸಹೋದರ್ಯತೆ, ಪರಸ್ಪರ ಸಹಕಾರದಿಂದ ಬದುಕಿದರೆ ಮಾತ್ರ ಈ ಭಾರತ ದೇಶದ ಏಳಿಗೆ ಸಾಧ್ಯವಾಗುತ್ತದೆ ಎಂಬ ಗುರಿಯೊಂದಿಗಾಗಿತ್ತು. ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಈ ದೇಶದ ಶಾಸನವನ್ನಾಗಿ ನಾವು ಅಂಗೀಕರಿಸಿದ್ದೇವೆ. ಈ ಒಂದು ಸಂವಿಧಾನದ ಮೂಲಕ ಈ ದೇಶದಲ್ಲಿ ನಡೆಯುವಂತಹ ಅಕ್ರಮಗಳು, ಅನೀತಿಗಳು, ಅನ್ಯಾಯಗಳಿಗೆ ನ್ಯಾಯವನ್ನು ದೊರಕಿಸಲು ನಮಗೆ ಈ ಸಂವಿಧಾನದಿಂದ ಸಾಧ್ಯವಾಗುತ್ತದೆ. ಈ ದೇಶದಲ್ಲಿ ಹಲವಾರು ಧರ್ಮಗಳಿವೆ. ಆ ಧರ್ಮದವರಿಗೆ, ಒಂದೊಂದು ಧರ್ಮದವರಿಗೆ ಅವರದೇ ಆದಂತಹ ಪವಿತ್ರವಾದ ಗ್ರಂಥಗಳಿವೆ. ಮುಸಲ್ಮಾನರಿಗೆ ಕುರ್ಆನ್ ಇದೆ, ಹಿಂದೂಗಳಿಗೆ ಅವರಿಗೆ ಉಪನಿಷತ್ತುಗಳು, ಭಗವದ್ಗೀತೆ, ಈ ರೀತಿಯ ಅವರ ಗ್ರಂಥಗಳಿವೆ. ಕ್ರೈಸ್ತರಿಗೆ ಬೈಬಲ್ ಇದೆ. ಈ ರೀತಿ ಹಲವಾರು ಜನರಿಗೆ ಹಲವಾರು ಗ್ರಂಥಗಳಿವೆ. ಆದರೆ ಈ ಎಲ್ಲ ಜನರು ಕೂಡ ಅಂಗೀಕರಿಸುವಂತಹ, ಎಲ್ಲರೂ ಒಪ್ಪುವಂತಹ ಒಂದು ಗ್ರಂಥವಾಗಿದೆ ನಮ್ಮ ಭಾರತದ ಸಂವಿಧಾನ. ಏಕೆಂದರೆ ಈ ಒಂದೊಂದು ಧರ್ಮದ ಜನರ ನ್ಯಾಯವನ್ನು, ಅವರ ಹಕ್ಕುಗಳನ್ನು ಎತ್ತಿ ಹಿಡಿಯುವಂತಹ ಒಂದು ಕೆಲಸ ನಮ್ಮ ಈ ಸಂವಿಧಾನ ಮಾಡುತ್ತದೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಅದಕ್ಕೆ ತಲೆಬಾಗಲೇಬೇಕಾಗಿದೆ. ಸಂವಿಧಾನದ ಕುರಿತಾದ ಕೆಲವೊಂದು ಕುತೂಹಲಕಾರಿ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಭಾರತದ ಸಂವಿಧಾನದ ರಕ್ಷಾ ಕವಚವು ಅದು ಕಪ್ಪು ಬಣ್ಣದಿಂದ ಕೂಡಿದೆ. ಅದಕ್ಕೆ ಚಿನ್ನದ ಬಣ್ಣದಿಂದ, ಕೆಲವು ಕಡೆ ಕಮಲದ ಹೂವುಗಳಿಂದ ಅಲಂಕಾರ ಮಾಡಲಾಗಿದೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಂಬ ಪದವನ್ನು ಚಿನ್ನದ ಬಣ್ಣದಿಂದ ಬರೆಯಲಾಗಿದೆ. ಪ್ರಸ್ತಾವನೆಯ ಪುಟವನ್ನು ಶಾಂತಿನಿಕೇತನದ ಕಲಾವಿದ ರಾಮ ಮನೋಹರ ಸಿನ್ಹಾ ಎಂಬವರು ಶೃಂಗಾರ ಮಾಡಿದ್ದಾರೆ. 1950ರಲ್ಲಿ ಬರೆದಂತಹ ಈ ಒಂದು ಸಂವಿಧಾನ, ಇದರ ಒರಿಜಿನಲ್ ಕೃತಿಯನ್ನು ಸಂಸತ್ ಭವನದಲ್ಲಿ ಹೀಲಿಯಂ ಬಾಕ್ಸ್ ತುಂಬಿದ ಒಂದು ಪೆಟ್ಟಿಗೆಯೊಳಗೆ ಹಾಕಿ ಇಟ್ಟಿದ್ದಾರೆ. ಈ ರೀತಿ ಹಲವಾರು ಮೌಲ್ಯಗಳು, ಹಲವಾರು ಕುತೂಹಲಕಾರಿ ಅಂಶಗಳು ಒಳಗೊಂಡಿರುವಂತಹ ಈ ಸಂವಿಧಾನದ ನೆನಪನ್ನು ಪುನರಾವರ್ತಿಸಲಿಕ್ಕೋಸ್ಕರವಾಗಿದೆ ಈ ಒಂದು ಗಣರಾಜ್ಯ ದಿವಸವನ್ನು ನಾವು ಆಚರಿಸುವಂತಹದ್ದು. 75ನೆಯ ಭಾರತದ ಗಣರಾಜ್ಯ ದಿನಕ್ಕೆ ಶುಭ ಹಾರೈಸುತ್ತಾ, ಜೈ ಹಿಂದ್, ಜೈ ಕರ್ನಾಟಕ.